ಬೈಬಲ್ ಓದದೇ ಇದ್ದೇವೆ, ಸಭೆಗೆ ಬರದೇ ಇದ್ದೇವೆ, ನಾನಾ ವಿಧವಾದ ಮಾತುಗಳನ್ನು ಹಾಡಿ ದೇವರ ಮಾತುಗಳನ್ನು ಮರಿತಾ ಇದ್ದೇವೆ. ಮಗಳೇ, ಮಗನೇ, ಎಚ್ಚರ ತಪ್ಪಿದೆಯಾ? ಒಂದು ಸಾರಿ ನಾವು ಎಚ್ಚರ ತಪ್ಪಿದ್ರೆ ಅನಾಹುತಗಳು ಗ್ಯಾರಂಟಿ, ನೋವುಗಳು ಗ್ಯಾರಂಟಿ, ಸಂಕಟಗಳು ಗ್ಯಾರಂಟಿ, ಸಾವು ಗ್ಯಾರಂಟಿ. ಬದುಕಿರುವಾಗಲೇ ನಾವು ಎಚ್ಚರವಾಗಿರಬೇಕು. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗ್ರಿ. ನಿನ್ನ ನಂಬಿಕೆ ನೀನು ನಿಲ್ಲುವಂಥದ್ದಾಗಬೇಕು. ನೀನು ಯೇಸು ಸ್ವಾಮಿ ಮೇಲೆ ಇಟ್ಟಿರುವಂತ ನಂಬಿಕೆ ನಿನ್ನನ್ನ ಎಬ್ಬಿಸುವಂಥದ್ದಾಗಬೇಕು. ನಮ್ಮ ದೃಢತೆ ಪ್ರಾರ್ಥನೆ ನಿಲ್ಬೇಕು ಪ್ರಿಯರೇ. ನಾವೆಷ್ಟೇ ಕಷ್ಟ ಶೋಧನೆಗಳು ಬಂದ್ರು ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ನಾವು ದೃಢವಾಗಿ ನಿಲ್ಲುವಾಗ ದೇವರು ದೊಡ್ಡ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ. ನಾವು ದೃಢತೆಯನ್ನು ಕಳ್ಕೊಂಡಾಗ, ನಂಬಿಕೆಯನ್ನು ಕಳ್ಕೊಂಡಾಗ ನಾವು ಸೋತು ಹೋಗ್ತೇವೆ. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ಎಚ್ಚರವಾಗಿರು, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರು. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇದು ಕೊನೆಗಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರತಿ ದಿನವೂ ನಾವು ಎಚ್ಚರವಾಗಿರಬೇಕು. ಪ್ರತಿ ಗಂಟೆಗಳು ನಾವು ಎಚ್ಚರವಾಗಿರಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ಜೀವಿಸಬೇಕು. ದೃಢವಾಗಿ ನಂಬಿಕೆಯಲ್ಲಿ ಇರಬೇಕು. ಪ್ರಾರ್ಥನೆ ಮಾಡ್ತಾ, ವಾಕ್ಯ ಓದ್ತಾ, ಸಭೆಯಲ್ಲಿ ಒಳ್ಳೆ ಸಂಬಂಧ ಇಟ್ಕೋಬೇಕು. ದೇವರೊಟ್ಟಿಗೆ ಒಳ್ಳೆ ಸಂಬಂಧ ಇಟ್ಕೋಬೇಕು. ವಾಕ್ಯದೊಟ್ಟಿಗೆ ಒಳ್ಳೆ ಸಂಬಂಧ ಇಟ್ಕೋಬೇಕು. ದೇವರೊಟ್ಟಿಗೆ ಇರುವಾಗ ಪ್ರಿಯರೇ ನಾವು ಎಚ್ಚರವಾಗಿರ್ತೀವಿ, ನಂಬಿಕೆಯಲ್ಲಿರ್ತೀವಿ, ದೃಢವಾಗಿರ್ತೀವಿ. ಈ ಮೂರು ವಿಚಾರವನ್ನ ನೆನಪು ಮಾಡಿಕೊಳ್ಳ್ರಿ, ಸೋತೋಗ್ಬೇಡ್ರಿ. ಯೇಸು ಸ್ವಾಮಿ ವಾಕ್ಯದಲ್ಲಿ ಬಲವಾಗಿ ನೀವು ಜೀವಿಸುವುದಾದ್ರೆ ಏಸಪ್ಪ ನಿನ್ನ ಜೊತೆ ಇದ್ದು ಪ್ರತಿ ದಿನವೂ ನಡೆಸುವವನಾಗಿದ್ದಾನೆ. ಹಲ್ಲೆಲೂಯ. ಈ ವಾಕ್ಯ ನಿಮ್ಮನ್ನು ಎಚ್ಚರಿಸಿದೆ, ಈ ವಾಕ್ಯ ನಿಮ್ಮನ್ನು ಆಶೀರ್ವದಿಸಿದೆ ಎಂಬುದಾಗಿ ನನ್ನ ನಂಬ್ತಾ ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸಿ ನಿಮಗಾಗಿ ಬೇಡಿಕೊಳ್ತೇನೆ. ಜೀವವುಳ್ಳ ತಂದೆ,